ಆಚಾರ್ಯರು ಸಂಗೀತಕ್ಕೂ ಬಹಳ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾನು ಮಾತ್ರ ಹೇಳುವುದಲ್ಲ, ಒಬ್ಬ ವಿದೇಶಿಯನು ಈ ಬಗ್ಗೆ ಮಾತು ಹೇಳುತ್ತಾನೆ. ವಂಡರ್ ಆಫ್ ದಿ ವರ್ಲ್ಡ್ ಅಂತ ಒಂದು ಪುಸ್ತಕ ಇದೆ, ರಾಯ್ ಅಬ್ರಾಹಂ ವರ್ಗೀಸ್ ಅಂತ. ಜಗತ್ತಿನ ಅತ್ಯಂತ ಅಪೂರ್ವವಾದ 4 ಗುರುಗಳಲ್ಲಿ ಒಬ್ಬರ ಹೆಸರನ್ನು ಮಧ್ವಾಚಾರ್ಯ ಅಂತ ಹೆಸರಿಸ್ತಾನೆ. ಯೋಚನೆ ಮಾಡಿ, ಜಗತ್ತಿನಲ್ಲಿ ಅವನು ಎಲ್ಲ ಕಡೆ ಸರ್ವೆ ಮಾಡಿ ಅತ್ಯಂತ ವೈಜ್ಞಾನಿಕವಾದ ಸಂಗತಿಗಳನ್ನು ನಿರೂಪಣೆ ಮಾಡಿದ. ಎಲ್ಲೂ ಕೂಡ ತನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನು ಸೇರಿಸದೆ ಜಗತ್ತು ಹೇಗಿದೆಯೋ ಹಾಗೆಯೇ ನಿರೂಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ 4 ಗುರುಗಳಲ್ಲಿ ಒಬ್ಬರು ಮಧ್ವಾಚಾರ್ಯರು ಅಂತ. ಅವನು ಭಾರತೀಯ ಅಲ್ಲ, ಇಲ್ಲಿಯ ಸಂಸ್ಕೃತಿಯ ಹಿನ್ನೆಲೆ ಇಲ್ಲ. ಆದರೆ ಅವನು ಸ್ಟಡಿ ಮಾಡಿದ್ದು ಈ ದೇಶಾದ್ಯಂತ ಓಡಾಡಿ, ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಹೋಗಿ ಅವರ ಜೀವನ ಚರಿತ್ರೆಯನ್ನೆಲ್ಲ ಓದಿಕೊಂಡು ಅವನು ಹೇಳ್ತಾನೆ, ಅವರೊಬ್ಬರು ಮೌಂಟೇನಿಯರ್ ಆಗಿದ್ದರು, ರಸ್ಲರ್ ಆಗಿದ್ದರು, ಸಿಂಗರ್ ಆಗಿದ್ದರು. ಒಬ್ಬ ವ್ಯಕ್ತಿಯಲ್ಲಿ ಮಲ್ಟಿ ಟ್ಯಾಲೆಂಟ್ ಅನ್ನೋದನ್ನು ನಾವು ನೋಡಲಿಕ್ಕೆ ಸಿಕ್ಕಿದ್ರೆ ಅಂತಹ ಗುರುಗಳು ಒಬ್ಬರೇ, ಅದು ಮಧ್ವಾಚಾರ್ಯರು ಅಂತ. ನಾವು ಇಷ್ಟೆಲ್ಲ ಯೋಚನೆ ಮಾಡಲೇ ಇಲ್ಲ ಮಧ್ವಾಚಾರ್ಯರನ್ನು. ಮಧ್ವಾಚಾರ್ಯರು ಒಂದು ನಮ್ಮ ತಲೆಯಲ್ಲಿ ಒಂದು ಅಕ್ಷತೆ ಅಂಗಾರ ಮಡಿ ಓಡಾಟ ಅಷ್ಟೇ. ಅದರ ಆಚೆಗೆ ಮಧ್ವಾಚಾರ್ಯರಿದ್ದಾರೆ. ಯಾಕೆಂದರೆ ಮಧ್ವಾಚಾರ್ಯರು ಬಹಳ ಎತ್ತರದಲ್ಲಿದ್ದಾರೆ. ನಮ್ಗೆ ಅವ್ರು ಅರ್ಥ ಆಗಲಿಲ್ಲ ಅಂತ ಅವರನ್ನು ಬಲರಾಮರು ತನ್ನ ಹೆಂಡತಿಯಾಗಿ ರೇವತಿಯನ್ನು ಹೇಳ್ಕೊಳ್ಬೇಕಾದ್ರೆ ಹಲ ಹಾಕಿ ತನ್ನ ಎತ್ತರ ಕೇಳ್ಕೊಂಡಲ್ವ, ಹಾಗೆ ನಾವು ಮಧ್ವಾಚಾರ್ಯ ನಮ್ಮ ಎತ್ತರ ಕೇಳ್ಕೊಂಡು ನಾವು ತಿಳ್ಕೊಂಡದ್ದೇ ಮಧ್ವಾಚಾರ್ಯ ಹೇಳಿದ್ದು. ಮಧ್ವಾಚಾರ್ಯ ಹೇಳಿದ್ದನ್ನು ನಾವು ತಿಳ್ಕೊಳ್ಳೋದಲ್ಲ, ನಾವು ತಿಳ್ಕೊಂಡದ್ದನ್ನು ಮಧ್ವಾಚಾರ್ಯ ಹೇಳಿದ್ದು ಅನ್ನುವ ಸ್ಥಿತಿಗೆ ನಾವು ನಿಂತಿದ್ದೇವೆ. ಸರಿ, ಇಂತಹ ಪ್ರಶ್ನೆಗಳ ನಡುವೆ ನಾನು ನಿನ್ನೆ ಕೇಳಿದ ಪ್ರಶ್ನೆಗಳಿಗೆ ಕೆಲವೆಲ್ಲರ ಪ್ರತಿಕ್ರಿಯೆ ನೀಡಬೇಕು ಅಂತ ಕೇಳಿದ್ದಾರೆ. ಭೂಮಿ ಚಪ್ಪಟೆಯಾಗಿರುವುದೋ ವೃತ್ತಾಕಾರದಲ್ಲಿರುವುದೋ? ವಿಜ್ಞಾನದ ಪ್ರಕಾರ ವೃತ್ತ ಅಂತಿದೆ, ಮಧ್ವರ ಪ್ರಕಾರ ಚಪ್ಪಟೆ ಇದೆ ಅಂತ ಹೀಗೊಂದು ಪ್ರಶ್ನೆ ಬಂದಿದೆ. ಮಧ್ವಾಚಾರ್ಯರು ಎಲ್ಲೂ ಹೇಳಲಿಲ್ಲ ಚಪ್ಪಟೆಯಾಗಿದೆ ಅಂತ. ಅಜ್ಜಿಯರು ಮಕ್ಕಳಿಗೆ ಮಲಗಿಸುವಾಗ ಚಾಪೆ ಮೇಲೆ ಮಗುವನ್ನು ನಿದ್ದೆ ಮಾಡಿಸುವಾಗ ಅರ್ಥ ಆಗಲಿ ಅಂತ ಹೇಳಿ ಅವನು ಯಾರು ರಾಕ್ಷಸ ಹಿರಣ್ಯಾಕ್ಷ ಭೂಮಿಯನ್ನು ಚಾಪೆ ಹಾಗೆ ಸುತ್ತಕೊಂಡು ಕಂಕ್ಳಲ್ಲಿ ಹಿಡ್ಕೊಂಡು ಓಡ್ದ. ಅದು ಉಪನ್ಯಾಸದ ಕಾರ್ಯಕ್ರಮ ಅಲ್ಲ, ಮಕ್ಕಳಿಗೆ ನಿದ್ದೆ ಬರೆಸುವಾಗ ಹೇಳಿದ ಕತೆ, ಅದು ಶಾಸ್ತ್ರ ಹೇಳಿದ್ದಲ್ಲ. ಕೆಲವೊಮ್ಮೆ ಅರ್ಥ ಮಾಡಿಸ್ಲಿಕ್ಕೆ ಅಂತ ನಾವು ಕೆಲವು ಕಥೆಗಳನ್ನು ಸ್ವಲ್ಪ ಟ್ವಿಸ್ಟ್ ಮಾಡ್ತೇವೆ. ಮಕ್ಕಳಿಗೆ ಹೇಳಬೇಕಾದಾಗ ಸರಳವಾಗಿ ಹೇಳಬೇಕು. ನೀವು ಏನೇನೋ ಅದನ್ನೆಲ್ಲ ಸೃಷ್ಟಿ, ಅದರಲ್ಲಿ ಸತ್ವ ಇತ್ತು, ರಜಸ್ಸಿತ್ತು, ತಮಸ್ಸಿತ್ತು, ಅದು ಪುಡಿ ಆಯಿತು, ಮೂಲ ಪರಮಾಣು ಆಯಿತು ಅಂತ ಹೀಗೆ ಹೇಳಿದರೆ ಅದು ಮೊದಲೇ ನೀವು ಕತೆ ಶುರು ಮಾಡೋ ಮುಂಚೆ ನಿದ್ದೆಗೆ ಹೋಗುತ್ತೆ. ಅದರಿಂದಾಗಿ ಅದು ಕೇವಲ ಕಥೆ. ನಿಮ್ಗೊಂದು ಮಾತು ಹೇಳ್ತೇನೆ, ಬೇಕಾದಷ್ಟು ನಾವು ಪ್ರಾಚೀನ 1000 ವರ್ಷದ ಹಿಂದಿನ ಪ್ರತೀಕಗಳನ್ನು, ದೇವಸ್ಥಾನದ ಕೆತ್ತನೆಗಳನ್ನು, ಶಿಲ್ಪಗಳನ್ನು ನಾವು ನೋಡ್ತೇವೆ. ಅಲ್ಲಿ ಎಲ್ಲ ಅವತಾರಗಳ ಚಿತ್ರ ಇದೆ, ಕಲ್ಲಿನ ಕೆತ್ತನೆಗಳಿವೆ. ಆ ಕೆತ್ತನೆಗಳಲ್ಲಿ ವರಾಹನ ಕೆತ್ತನೆಯೂ ಇದೆ. ಆ ವರಾಹನ ಕೆತ್ತನೆಯಲ್ಲಿ ನೀವು ಭೂಮಿಯನ್ನು ನೋಡಿ ಹೇಗಿದೆ. ಭೂಗೋಳ, ಅದು ಶಾಸ್ತ್ರ ಹೇಳಿದ ಶಬ್ದ ಭೂಗೋಳ ಶಾಸ್ತ್ರ. ಗೋಳ ಅಂದರೆ ಚಪಾತಿ ಅಲ್ಲ, ಭೂತಟ್ಟೆ ಅಂತ ಕರೀಲಿಲ್ಲ ಅವರು, ಭೂಗೋಳ ಅಂತ ಕರೆದ್ರು. ಭೂಗೋಳ ಅನ್ನುವುದು ಅದಕ್ಕೆ ಪರಿಧಿ, ವ್ಯಾಸ, ತ್ರಿಜ್ಯ ಇದೆಲ್ಲ ಇದ್ದು ಹೇಳಿದರೆ ಮಾತ್ರ ಗೋಳ ಅನ್ನುವ ಶಬ್ದವನ್ನು ಬಳಸಲಿಕ್ಕಾಗತ್ತೆ. ಹಾಗಾಗಿ ಅತ್ಯಂತ ಪ್ರಾಚೀನರಿಂದ ನಮಗೆ ಹೇಳಿದ ವಿಷಯ ಮಕ್ಕಳಿಗೆ ತಲುಪಿಸುವಾಗ ನಾವು ಅದನ್ನು ಬೇರೆ ಮಾಡಿದ್ದನ್ನೇ ಶಾಸ್ತ್ರ ಅಂತ ಅಂದುಕೊಂಡು ಈ ಆಕ್ಷೇಪ ಬಂದಿದೆ. ಮಧ್ವಾಚಾರ್ಯರು ಹೇಳಿಲ್ಲ ಚಪ್ಪಟೆ ಇದೆ ಅಂತ, ಭೂಮಿ ಗುಂಡಗೆ ಇದೆ. ಇದರ ಜೊತೆಗೆ ಒಂದು ಪ್ರಶ್ನೆ ಬರುವಂತಹದ್ದೇನು ಅಂದರೆ, ವಿಜ್ಞಾನದಲ್ಲಿ ಇವತ್ತು ಸೂರ್ಯನನ್ನು ನಕ್ಷತ್ರ ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಗ್ರಹಚಾರ ಶಾಂತಿ, ಸೂರ್ಯಗ್ರಹ ಶಾಂತಿ, ಇವತ್ತು ಚಂದ್ರಗ್ರಹ ಶಾಂತಿ, ನವಗ್ರಹ ಶಾಂತಿ, ಏನೇನೋ ಶಾಂತಿಗಳೆಲ್ಲ ತುಂಬ ಮಾಡಿಸ್ತಾರೆ. ಗ್ರಹ ಅಂದರೆ ಶಬ್ದಕ್ಕೆ ನೀವು ಡೆಫಿನೇಷನ್ ಹೇಳ್ತಾ ಇದ್ದೀರಿ ಪ್ಲ್ಯಾನೆಟ್ ಅಂತ. ಅದು ನಿಮ್ಮ ಡೆಫಿನೇಷನ್, ನಮ್ಮ ಡೆಫಿನೇಷನ್ ಅಲ್ಲ. ನೀವು ಹೇಳಿದ ಡೆಫಿನೇಷನನ್ನು ನಮ್ಮ ತಲೆಗೆ ಕಟ್ಟಿ ನೀವು ಹೇಳ್ತಾ ಇರೋದು ತಪ್ಪು ಅಂತ ಹೇಳಲಿಕ್ಕೆ ನಿಮಗೆ ರೈಟ್ಸ್ ಇಲ್ಲ. ನಮ್ಮ ಹತ್ರ ಕೇಳಿ ಗ್ರಹ ಅಂದರೆ ಏನು ಅಂತ ಹೇಳ್ತಾರೆ. ಶಾಸ್ತ್ರದ ಪ್ರಕಾರ ಗ್ರಹ ಅಂದರೆ ಶಬ್ದದ ಅರ್ಥ ಏನು? ಗ್ರಹ ಅಂದರೆ ನಮಗೀಗ ತಕ್ಷಣ ಗ್ರಹ ಅಂದರೆ ಪ್ಲ್ಯಾನೆಟ್ ಅಷ್ಟೇ, ಯಾವುದು ಸ್ವತಂತ್ರವಾದ ಬೆಳಕನ್ನು ಚೆಲ್ಲುವುದಿಲ್ಲವೋ ಅದು ಗ್ರಹ ಅಂತ. ಹಾಗೆ ಹೇಳಲಿಲ್ಲ, ಎಲ್ಲಿದೆ ಆ ಶಬ್ದಕ್ಕೆ ಅರ್ಥ ಎಲ್ಲಿದೆ? ಶಬ್ದವನ್ನು ಬಿಡಿಸಿ ನೋಡಿದರೆ ಗೊತ್ತಾಗುತ್ತೆ. ಗ್ರಹ ಅಂದರೆ ಗೃಹ್ಯತೆ ಅನೇನೈತಿ ಗ್ರಹ, ಯಾವುದು ನಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೋ, ಯಾವುದು ನಮ್ಮ ಮನಸ್ಸನ್ನು ಗೃಹ್ಯತೆ ಹಿಡಿಯುತ್ತೋ ಅದು ಗ್ರಹ. ಸೂರ್ಯನ ಪ್ರಭಾವ ನಮ್ಮ ಮೇಲಿಲ್ವಾ? ಬೆಳಗ್ಗೆ ಮೋಡ ಇದ್ದರೆ ಸರಿಯಾಗಿ ಬೆಳಕಿನ ಪ್ರಚಯ ಆಗಲಿಲ್ಲ ಅಂದರೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಯಾಕೋ ಮೂಡೇ ಇಲ್ಲ, ಇವತ್ತು ಎಲ್ಲ ಮೂಡಿಲ್ಲ ಯಾರಾಗಿರ್ತಾರೆ. ಅಂದರೆ ಸೂರ್ಯನ ಪ್ರಭಾವ ನಮ್ಮ ಜೀವನದ ಪ್ರತಿ ಸೆಕೆಂಡಿನ ಮೇಲೆ ಇದೆ ಅನ್ನೋದು ನಮ್ಗೆ ಗೊತ್ತಿದೆ. ಹಿಂದೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಉಷಕ್ಕಾಲದಲ್ಲೇ ಹೋಗಿ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾ ಇದ್ರು. ಮುಳುಗಿ ಸ್ನಾನ ಮಾಡುವುದು ಶ್ರೇಷ್ಠ ಅಂತ.
ಕಾರಣ ಏನು ಅಂತ ಯೋಚನೆ ಮಾಡಿದರೆ ನಾವು ಹಠ ಹಿಡಿದು ಹೋಗಿ ನಾವು ಮಾಘ ಸ್ನಾನವೋ ಕಾರ್ತಿಕ ಸ್ನಾನವೋ ಸಿಕ್ಕಿದ್ರೆ ಹೋಗಿ ನಮಸ್ಕಾರ ಮಾಡಿ ನದಿಗೆ ಗೌರವ ಸಲ್ಲಿಸಿ ನಾವು ಮುಳುಗು ಹಾಕಿ ಸ್ನಾನ ಮಾಡ್ತೇವೆ. ಯಾಕೆ ಅಂದರೆ ಸೂರ್ಯನ ಕಿರಣಗಳು ಯಾವ ವಸ್ತುವಿನ ಮೇಲೆ ಬೀಳುತ್ತೋ, ಅದರಲ್ಲೂ ವಿಶೇಷವಾಗಿ ನೀರು ಅನ್ನೋದು ಸೂರ್ಯನ ಕಿರಣಗಳಿಂದ ಬಹಳ ಅಪೂರ್ವವಾದ ಶಕ್ತಿಯನ್ನು ತನ್ನ ಒಳಗೆ ಇಟ್ಟುಕೊಳ್ಳುತ್ತೆ. ನಾವು ಅದರಲ್ಲಿ ಮಿಂದರೆ ನಮ್ಮ ಇಡೀ ದೇಹ ಇಡೀ ದಿವಸಕ್ಕಾಗುವಷ್ಟು ಎನರ್ಜಿಯನ್ನು ಸುಲಭವಾಗಿ ಪಡ್ಕೊಳ್ಳುತ್ತೆ. ನಮ್ಮ ಟ್ಯಾಂಕಿಯಲ್ಲಿ ಬಂದ ನೀರಿನಲ್ಲಿ ಅಂಥ ಶಕ್ತಿ ಇರುವುದಿಲ್ಲ. ಅದರಿಂದಾಗಿ ನಮ್ಮ ಸ್ನಾನ ಮಾಡಿ ಬಂದ ಮೇಲೂ ಸ್ವಲ್ಪ ನಿದ್ದೆ ಇನ್ನೂ ಮುಂದೆ ತೂಗ್ತಾನೇ ಇರುತ್ತೆ. ಅದಕ್ಕೆ ಅದರ ನಂತರ ಬಾವಿಯಲ್ಲಿ ಎಳೆದ ನೀರು, ಅದಕ್ಕೂ ಬಾವಿಯಲ್ಲಿ ನಾವು ಅದಕ್ಕೋಸ್ಕರ ಕಿಂಡಿ ಬಿಟ್ಟಿರ್ತೇವೆ ಬೆಳಕು ಬೀಳಬೇಕು ಅಂತ. ಎಲ್ಲಿ ಬೆಳಕು ಬೀಳುವುದಿಲ್ವೋ ಆ ನೀರಿನಲ್ಲಿ ಎಲ್ಲ ಥರದ ಒಂದು ರೀತಿ ನಿಮ್ಗೆ ಗೊತ್ತು, ಕೊಳಚೆ ಆಗತ್ತೆ, ಹೇಗಾಗತ್ತೆ ಅಂತ ಗೊತ್ತು ನಿಮಗೆ. ಅದರಲ್ಲಿ ನಾವು ನಿತ್ಯ ಸ್ನಾನ ಮಾಡಿ ಮಡಿ ಅಂತ ಭಾವಿಸ್ತೇವೆ. ತಪ್ಪಲ್ಲ, ಈಗ ಅನಿವಾರ್ಯ ಕೆಲವು. ಆದರೆ ಹಿಂದಿನವರು ಕೊಟ್ಟ ಕಾರಣವನ್ನು ಯೋಚನೆ ಮಾಡಿದರೆ ಸೂರ್ಯನ ಶಕ್ತಿ ಏನು ಅಂತ ನೀವು ಬಿಡಿಸ್ತಾ ಹೋದರೆ ಅದೊಂದು ದೊಡ್ಡ ಪ್ರಪಂಚ. ಅದು ಸೂರ್ಯನ ಮಾತಿನಿಂದ ಸೂರ್ಯನ ಅಸ್ತಿತ್ವ ಇಲ್ಲದೆ ಈ ಜಗತ್ತಿನಲ್ಲಿ ಒಂದು ಕಣವೂ ಅಲ್ಲಾಡುವುದಿಲ್ಲ. ಯಾಕೆಂದರೆ ಭಗವಂತನ ವಿಶೇಷವಾದ ಸನ್ನಿಧಾನ ಸೂರ್ಯದಲ್ಲಿದೆ. ಸೂರ್ಯ ಪ್ರತ್ಯಕ್ಷ ದೇವತಾ. ಅದಕ್ಕೋಸ್ಕರ ಸೂರ್ಯ ನಮಸ್ಕಾರ ಮಾಡುವುದು, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನದಲ್ಲಿ 3 ತರ್ಪಣ ಮುಖ್ಯವಾಗಿ ಕೊಡಲೇಬೇಕಾದ್ದು. ಒಂದು ಭಗವಂತನಿಗೆ, ಒಂದು ಪ್ರಾಣನಿಗೆ, ಒಂದು ಸೂರ್ಯನಿಗೆ. ಅದು ಬಿಟ್ಟರೆ ನೀರಿನ ಅಭಿಮಾನಿ ದೇವತೆಯಾದ ಗಂಗೆಗೆ. ಅಂದರೆ ಈ ಅಭಿಪ್ರಾಯವನ್ನು ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾರೆ ಅಂದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್. ನಿಮ್ಗೆ ಆರೋಗ್ಯ ಬೇಕಾ, ಸೂರ್ಯನಿಗೆ ನಮಸ್ಕಾರ ಮಾಡಿ ಅಂತ. ಅಂದರೆ ಇಷ್ಟು ಕಾರಣಗಳನ್ನು ಹಿಂದೆ ತಪಸ್ಸು ಮಾಡ್ತಾ ಇದ್ದವರು ಊಟ ಮಾಡ್ತಾ ಇರಲಿಲ್ಲ, ಬರೀ ಎಲೆ ತಿನ್ಕೊಂಡಿದ್ರು, ನೀರು ತಿನ್ಕೊಂಡಿದ್ರು. ಅದು ಹೇಗೆ? ಪಂಚಾಗ್ನಿ ವಿದ್ಯೆಯಲ್ಲಿದ್ದರು, ಸೂರ್ಯನನ್ನು ನೋಡ್ತಾ ತಮ್ಮ ಇಡೀ ಬದುಕನ್ನು ಆಹಾರ ಇಲ್ಲದೆ ಕಳೆದ್ರು. ನೀವು ಇವತ್ತು ಸರ್ಚ್ ಮಾಡಿದರೆ ಸಿಗುತ್ತೆ. ಕೇರಳದ ಮತ್ತು ಗುಜರಾತಿನ ಮಧ್ಯ ದಾರಿಯಲ್ಲಿ, ಅಂದರೆ ಸಮುದ್ರ ತೀರದಲ್ಲಿ ಇಬ್ಬರು ವ್ಯಕ್ತಿ ಸಿಕ್ಕಿದ್ದಾರೆ ನಾಸಾದವರಿಗೆ. ಅವರು ಆಹಾರವನ್ನೇ ಸ್ವೀಕರಿಸುವುದಿಲ್ಲ. ಆ ವ್ಯಕ್ತಿ ಏನು ಅಂದರೆ 3/4 ಗಂಟೆ ಸೂರ್ಯನನ್ನು ನೋಡ್ತಾನೆ, ಮುಗಿದು. ತಿನ್ನಬಾರ್ದು ಅಂತಿಲ್ಲ, ತಿಂದರೆ ಆಹಾರ ಜೀರ್ಣ ಆಗೋದಿಲ್ಲ ಅಂತಿಲ್ಲ. ಅದೆಲ್ಲವನ್ನು ನಿತ್ಯ ನಮ್ಮ ಹಾಗೆ ಮಾಡ್ತಾನೆ, ಆದರೆ ಬೇಕಾಗಿಲ್ಲ, ಹಸಿವಾಗುವುದಿಲ್ಲ. ಹೇಗೆ ಅಂದರೆ ಸೂರ್ಯನ ಕಿರಣಗಳನ್ನು ತನ್ನ ಕಣ್ಣಿನಿಂದಲೇ ಎಳೆದುಕೊಂಡು ದೇಹದಲ್ಲಿ ಬೇಕಾದಷ್ಟು ಶಕ್ತಿಯನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. ನಮಗೆ ಅದರ ಥಿಯರಿ ಅರ್ಥ ಆದರೆ, ಸಸ್ಯ ಹೇಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಿಂದ ಶಕ್ತಿಯನ್ನು ಎಳ್ಕೊಂಡು ಅದರಲ್ಲಿ ವಸ್ತುವನ್ನು ಆಹಾರದಲ್ಲಿ ಹೈಡ್ರೋಕಾರ್ಬೈಡ್ಗಳನ್ನು ಸೇರಿಸಿ ಆಹಾರದ ಮೂಲಕ ನಮಗದು ಸಿಗುತ್ತೋ, ಅದು ಡೈರೆಕ್ಟ್ ಸಿಕ್ಕಿದಾಗ ಸಸ್ಯದಿಂದ ಆಹಾರ ಯಾಕೆ ತಗೊಳ್ಬೇಕು? ಇದು ಅವರಿಗೆ ತಂತ್ರಜ್ಞಾನ ಗೊತ್ತಿತ್ತು. ಇದೊಂದು ವಿಜ್ಞಾನ, ಅವರಿದ್ದ ಅಂತರಂಗದ ಚಕ್ಷುಸ್ಸಿನಿಂದ ಕಂಡ ಸತ್ಯ ಇದು. ಅದರಿಂದಾಗಿ ಅವರು ಆಹಾರ ಸ್ವೀಕರಿಸಿದ ಬದುಕ್ತಾ ಇದ್ರು. ಆ ಬದುಕಿದ್ದಕ್ಕೆ ಇವತ್ತು ಅನೇಕ ಪ್ರಯೋಗಗಳ ಮೂಲಕ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಸೂರ್ಯ ಅನ್ನುವ ಒಂದು ವಸ್ತು ಇದೆಯಲ್ವ, ಜಗತ್ತಿನ ಅತ್ಯಂತ ಅದ್ಭುತಗಳಲ್ಲಿ ಒಂದು. ಅದರಿಂದಾಗಿ ಅಷ್ಟು ಮಹತ್ವವನ್ನು ಕೊಟ್ಟದ್ದು ನಮ್ಮ ಹಿಂದಿನವರು. ಅಂದರೆ ಗ್ರಹ ಅಂತ ಯಾಕೆ ಹೇಳಿದರು? ನಮ್ಮ ಮನಸ್ಸಿನ ಮೇಲೆ ಬಹಳ ಪರಿಣಾಮವನ್ನು ಬೀರುತ್ತೆ. ಅಕಸ್ಮಾತು ತುಂಬ ಮಾನಸಿಕವಾಗಿ ಹಿಂಸೆ ಆಗಿದ್ದರೆ ಸೂರ್ಯೋದಯದ ಹೊತ್ತಿಗೆ ನಮ್ಮ ಜಪ ತಪ ಇತ್ಯಾದಿ ಮುಗಿದ ಮೇಲೆ, ಅಂದರೆ ತುಂಬ ಬೆಳಕು ಬರುವ ಮುನ್ನ ಒಂದು 10 ನಿಮಿಷ, ಸಾಧ್ಯ ಆದಷ್ಟು, ಒಂದೇ ದಿವಸ 10 ನಿಮಿಷ ಅಲ್ಲ, ನಿಧಾನಕ್ಕೆ 10 ಸೆಕೆಂಡ್ ಬೆಳೆಸ್ತಾ ಒಂದು 15 ದಿವಸ ಸೂರ್ಯನನ್ನು ನೋಡುವ ಅಭ್ಯಾಸವನ್ನು ಮಾಡಿಕೊಂಡ್ರೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಿಗೆ ಬರುತ್ತೆ. ತುಂಬ ಸಿಟ್ಟು ಬರುವುದು, ಎಲ್ಲ ವಿಷಯಗಳಿಗೆ ಉದ್ವೇಗಕ್ಕೊಳಗಾಗೋದು, ಟೆನ್ಷನಿಗೊಳಗಾಗೋದು, ಈ ಎಲ್ಲ ಥರದ ರೋಗಗಳನ್ನು ಸೂರ್ಯನನ್ನು ನಾವು ನೋಡುವುದರಿಂದ ಕಳ್ಕೊಳ್ಳಿಕ್ಕಾಗುತ್ತೆ. ಅಂದರೆ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂದರೆ ಗ್ರಹ ಅನ್ನುವ ಅರ್ಥದಲ್ಲಿ ನಾವು ಈಗ ಧೈರ್ಯವಾಗಿ ಹೇಳ್ಬೋದು, ಸೂರ್ಯಗ್ರಹ ಶಾಂತಿ. ಏನ್ರಿ ಪ್ಲ್ಯಾನೆಟ್ ಶಾಂತಿ ಮಾಡ್ತೀರಾ? ನಾವು ಪ್ಲ್ಯಾನೆಟ್ ಅಂತ ಅರ್ಥನೇ ಇಟ್ಕೊಂಡಿಲ್ಲ. ಸೂರ್ಯ ಅಂದರೆ ನಮ್ಮ ಮೇಲಿನ ಪರಿಣಾಮ ಬೀರುವ ಒಂದು ಆಕಾಶಕಾಯಿಗಳಲ್ಲಿ ಒಂದು. ಚಂದ್ರವೂ ಹಾಗೆ. ನೀವು ಬೇರೆ ಅರ್ಥವನ್ನು ಹೇಳಿ, ಉಪಗ್ರಹ ಅದು ಭೂಮಿಯನ್ನು ಸುತ್ತತ್ತೆ, ಸೂರ್ಯ ಭೂಮಿ ಸೂರ್ಯನನ್ನು ಸುತ್ತಾನೆ, ಇದೇನು ಬೇಕಾದರೂ ಹೇಳಿ. ಗ್ರಹ ಅಂದರೆ ತಾತ್ಪರ್ಯ ಅಲ್ಲ. ಅವರಿಗೆಲ್ಲ ಯುರೇನಸ್ಸು, ನೆಪ್ಚೂನು, ಪ್ಲೂಟೋ ಇದೆಲ್ಲ ಗೊತ್ತಿರಲಿಲ್ಲ ಅಂದರೆ, ಗೊತ್ತಿತ್ತು, 1000 ಇದೆ ಅಂತ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ. ಆದರೆ ಯಾವುದು ಹೆಚ್ಚು ಪರಿಣಾಮ ಬೀರುತ್ತೋ ಅದನ್ನು ಮಾತ್ರ ಉಲ್ಲೇಖ ಮಾಡಿದರು. ನಮಗೆ ಅದು ಕೇತುವಿನ ತನಕ ಸಾಕು, ಆ ಗ್ರಹಗಳ ಪರಿಣಾಮದ ತನಕ ಸಾಕು, ಅದನ್ನು ಮಾತ್ರ ಉಲ್ಲೇಖ ಮಾಡಿದರು. ಅದರ ನಂತರದ್ದು ನಮಗೆ ದೇಹದ ಮೇಲೆ, ಜೀವದ ಮೇಲೆ, ಮನಸ್ಸಿನ ಮೇಲೆ, ಈ ಪ್ರಪಂಚದ ಮೇಲೆ ಪರಿಣಾಮ ಬೀಳುವುದು ಬಹಳ ಕಮ್ಮಿ. ಅದರಿಂದಾಗಿ ಅದನ್ನು ಉಲ್ಲೇಖ ಮಾಡಲಿಲ್ಲ. ಅದರಿಂದಾಗಿ ಅದರ ಗುಣಧರ್ಮಗಳನ್ನು ನೀವು ಯೋಚನೆ ಮಾಡಿದರೆ ಇವತ್ತಿರುವ ಅದರ ಪ್ರಭಾವಕ್ಕೂ ಎರಡೂ ನೀವು ಟ್ಯಾಲಿ ಮಾಡಿ ನೋಡಿದರೆ ಅನೇಕ ಸಂಗತಿಗಳು ಹೊಸತ್ತು ನಮಗೆ ಗೊತ್ತಾಗುತ್ತೆ. ಅದಕ್ಕಿರುವ ಉಪಗ್ರಹಗಳ ಬಗ್ಗೆ, ಅದು ಭೂಮಿಯ ಮೇಲೆ ದಾಳಿಯಾಗುವ ಉಲ್ಕಾಪಾತದ ಬಗ್ಗೆ, ನಾಳದ್ದು ಅಂತಲ್ಲ, ವರ್ಷದಲ್ಲಿ ಒಂದು 50 ವರ್ಷಗಳ ನಂತರ ನಡೆಯುವ ಎಷ್ಟೆಷ್ಟೋ ಗ್ರಹಣಗಳು ಯಾವ ಕಾಲಕ್ಕೆ ಪರ್ಟಿಕ್ಯುಲರ್ ಆಗಿ ನಡೆಯುತ್ತೆ ಅನ್ನೋದಕ್ಕೆ ಸೂತ್ರಗಳನ್ನು ಹಾಕಿ ಕೊಟ್ಟಿದ್ದಾರೆ. ಅಂದರೆ ಯೋಚನೆ ಮಾಡಿ, ಎಷ್ಟು ಲೆಕ್ಕದಲ್ಲಿ ಅವರಿಗೆ ಕಾಳಜಿ ಇತ್ತು, ಕ್ಯಾಲ್ಕುಲೇಟ್ ಮಾಡುವಲ್ಲಿ ಅಥೆಂಟಿಸಿಟಿ ಇತ್ತು ಅಂತ. ಹಾಗಾಗಿ ನವಗ್ರಹಗಳ ಆರಾಧನೆಯ ಸಂದರ್ಭವನ್ನು ನಾವು ಆಲೋಚಿಸಬೇಕಾದದ್ದು, ಎಲ್ಲವೂ ನಮ್ಮ ಮೇಲೆ ಪರಿಣಾಮ ಬೀರ್ತಾ ಇದೆ. ಆ ಪ್ರತೀಕದಲ್ಲಿರುವಂತಹ ಶಕ್ತಿ
ಈ ಆರಾಧನೆಯ ಮೂಲಕ ನಮಗೆ ತೃಪ್ತಿಯನ್ನು ಉಂಟು ಮಾಡಲಿ, ನೆಮ್ಮದಿಯನ್ನು ಕೊಡಲಿ ಅನ್ನೋ ಉದ್ದೇಶದಿಂದ ನವಗ್ರಹದ ಆರಾಧನೆಯನ್ನು ಮಾಡುವುದು. ಅದು ಒಂದು ಪ್ರಶ್ನೆ ಇದೆ, ಅದಕ್ಕೋಸ್ಕರ ಸೇರಿಸಿ ಎರಡಕ್ಕೂ ಉತ್ತರ ಕೊಟ್ಟೆ. ನವಗ್ರಹ ಆರಾಧನೆ ಮಾಡಬಹುದಾ ಬೇಡವಾ? ಸತ್ಯನಾರಾಯಣ ಪೂಜೆ ಮಾಡಬಹುದಾ ಬೇಡವಾ? ಒಂದು ಕೆಲಸದಿಂದ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಉಂಟಾಗುತ್ತೆ ಅಂತಂದರೆ ಯಾವುದೂ ತಪ್ಪಲ್ಲ. ನವಗ್ರಹಗಳ ಇರುವುದು ತಪ್ಪಲ್ಲ, ನವಗ್ರಹಗಳ ಆರಾಧನೆಯೂ ತಪ್ಪಲ್ಲ. ಆದರೆ ಅದನ್ನು ತಿಳ್ಕೊಂಡು ಮಾಡಿದರೆ ತುಂಬ ಒಳ್ಳೆಯದು. ತಿಳ್ಕೊಳ್ಳೋದು ಅಂದರೆ ಎರಡು ವಿಷಯ. ಯಜ್ಞ ಮಾಡ್ತಾರೆ, ಬೇಕಾದಷ್ಟು ಹೋಮ ಇತ್ಯಾದಿಗಳನ್ನು ಮಾಡ್ತಾರೆ. ಮಾಡುವಾಗ ಅದರಲ್ಲಿ ಶುದ್ಧತೆಯನ್ನು ಕಾಪಾಡೋದು. ನಮಗೇನು ಅಂದರೆ ಮನೆಯಲ್ಲಿ ಹೋಮ ಆಗಬೇಕು, ಜ್ಯೋತಿಷಿಗಳು ಹೇಳಿಬಿಟ್ಟಿದ್ದಾರೆ. ಮಾಡದೇ ಇದ್ದರೆ ಅದು ಯಾವುದೋ ಗ್ರಾಚಾರ ಅಂತೆ, ನಮ್ಗೆ ತುಂಬ ತೊಂದರೆ ಆಗುತ್ತೆ ಅಂತೆ, ಅದಕ್ಕೋಸ್ಕರ ಮಾಡಿಬಿಡೋಣ, ಹೋಗ್ಲಿ ಆ ಕಡೆ ಒಂದು 50,000 ಖರ್ಚಾದರೂ ತೊಂದರೆ ಇಲ್ಲ ಅಂತ ಈ ರೀತಿ ನಾವು ಅದನ್ನು ಅಸಡ್ಡೆಯಿಂದ ಮಾಡಿದರೆ ಅದರ ಯಾವ ಫಲವೂ ಇಲ್ಲ. ಮಾಡುವಾಗ ನಮಗೆ ದೊಡ್ಡವರಿಗೆಲ್ಲ ನೆನಪಿರಬಹುದು, ಹಳೆಯ ಮನೆಗಳಲ್ಲೆಲ್ಲ ಹಿಂದೆ ಹೋಮ ಮಾಡುವುದು ಅಂತಂದರೆ ಅಂಗಡಿಯಿಂದ ಯಾವ ಪದಾರ್ಥವನ್ನೂ ತರುವ ಅಭ್ಯಾಸ ಇರಲಿಲ್ಲ. ಯಾವ ಪದಾರ್ಥವನ್ನು ಕೂಡ ಎಲ್ಲೋ ತಪ್ಪಿದರೆ ಆಹಾರದ ಊಟದ ವ್ಯವಸ್ಥೆ ಇದ್ದರೆ ಎಲ್ಲೋ ದಿನಸಿ ಪದಾರ್ಥಗಳನ್ನು ತರುವುದು ಬಿಟ್ಟರೆ, ಮಾವಿನ ಮರ ಇರ್ತಿತ್ತು, ಮಾವಿನ ತುದಿ ಹಲಸಿನ ತುದಿ ಸಿಗ್ತಿತ್ತು, ತೆಂಗಿನಕಾಯಿ ಮನೆಯಲ್ಲೇ ಬೆಳೀತಾ ಇತ್ತು, ಭತ್ತ ಅಥವಾ ಇನ್ಯಾವ ಧಾನ್ಯ ಇತ್ತು ಅದನ್ನು ಗದ್ದೆಯಲ್ಲಿ ಬೆಳೀತಾ ಇದ್ರು, ಅಥವಾ ಯಾರು ಬೆಳೀತಾ ಇದ್ದವರು ತಂದು ಪಕ್ಕದಲ್ಲೇ ಕೊಡ್ತಾ ಇತ್ತು. ತರಕಾರಿಗಳು ಮನೆಯಲ್ಲೇ ಸಿಗ್ತಾ ಇತ್ತು, ಮನೆಯಲ್ಲೇ ಬಾಳೆ ಎಲೆ ಬೆಟ್ಟು ನಾವು ಉಪಯೋಗಿಸ್ಲಿಕ್ಕೆ ಆಗ್ತಾ ಇತ್ತು, ಹೂ ಹಣ್ಣು ಅಲ್ಲೇ ಸಿಗ್ತಾ ಇತ್ತು, ತರಕಾರಿಗಳು ಬೇಕಾದಷ್ಟು ಮನೆಯಲ್ಲೇ ಬೆಳೀತಾ ಇದ್ರು. ಯಾವುದನ್ನು ಇಟ್ಟಿಗೆ ಅಲ್ಲೆಲ್ಲೋ ಸಿಗ್ತಾ ಇತ್ತು, ಮರಳು ಅಲ್ಲೇ ಸಿಗ್ತಾ ಇತ್ತು. ಇವಾಗ ಇಟ್ಟಿಗೆಯೂ ಇಲ್ಲ, ಮರಳು ಇಲ್ಲ, ಬಾಣಲ್ಲೇ ತಂದು ಬಿಡ್ತಾರೆ. ಮುಂದೆ ಯಮ ಹೇಗೆ ಹುರಿತಾನೆ ಅಂತ ಪ್ರಾಕ್ಟೀಸ್ ಇಲ್ಲೇ ಮಾಡೋಣ ಅಂತ. ಕಬ್ಬಿಣವನ್ನು ಬೆಂಕಿಗೆ ತಾಗಿಸ್ಲೇಬಾರ್ದು ಅಂತ ಶತಸಿದ್ಧವಾದ ನಿಷೇಧ ಇದೆ, ಮಾಡಲೇಬಾರ್ದು ಅಂತ. ಆದರೆ ನಮ್ಮ ಮನೆಯ ನೆಲ ಹಾಳಾಗುತ್ತೆ, ದೇವ್ರು ಹಾಳಾಗೋಗ್ಲಿ, ಯಜ್ಞ ಹಾಳಾಗೋಗ್ಲಿ, ಮನೆಯ ನೆಲ ಹಾಳಾಗಬಾರ್ದು. ಮನೆಯ ಒಳಗೆ ಕೆಲವರೆಲ್ಲ ಅಂದರೆ ಮನೆ ಒಕ್ಕಲು ಅಂತ ಮಾಡುವಾಗ ಇನ್ನೂ ಒಂದು ಲಾಸ್ಟ್ ಕೋಟ್ ಕೊಡಲಿಕ್ಕಿದೆ, ನೀವೆಲ್ಲ ಮಾಡಿ ಮುಗಿಸಿ ಆಮೇಲೆ ಮತ್ತೊಂದು ಕೋಟ್ ಕೊಡ್ತೇವೆ ಅಂತ. ಯಾವ ಕರ್ಮಕ್ಕೆ ಮಾಡಬೇಕು? ನಾನು ಮಾಡುವುದನ್ನು ತಪ್ಪು ಅಂತ ಖಂಡಿತ ಹೇಳ್ತಾ ಇಲ್ಲ. ಮಾಡುವಾಗ ಆದಷ್ಟು ನಮ್ಮ ಇನ್ವಾಲ್ವ್ಮೆಂಟ್ ಇರಬೇಕು ಅಂತ ಹೇಳ್ತೇವೆ. ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ಎಷ್ಟೋ ಸಲ ನೀವು ಮಾಡಿಬಿಡಿ, ಎಷ್ಟಾಗತ್ತೆ ಅಂತ ಹೇಳಿಬಿಡಿ, ಎಲ್ಲ ನೀವೇ ತನ್ನಿ, ಎಲ್ಲ ನೀವೇ ತೊಗೊಂಡೋಗಿ, ಪುಣ್ಯ ನಮ್ಗೆ ಬೇಕು, ಹೊಗೆ ಅವರು ತಿನ್ನಬೇಕು, ಸಂಕಲ್ಪಕ್ಕೆ ನಾವಿರ್ತೇವೆ, ಕೃಷ್ಣಾರ್ಪಣಕ್ಕೆ ಬನ್ನಿ ಅಂತ. ಆಮೇಲೆ ಕೊನೆಗೆ ಕೃಷ್ಣಾರ್ಪಣಕ್ಕೆ ನಮ್ಮನ್ನು ಕರೀರಿ, ಆಗ ಬರ್ತೇವೆ ಅಂತ. ಅವರು ಹೊಗೆ ತಿನ್ನಲಿಕ್ಕೋಸ್ಕರ ಮಾಡೋದಾ? ನಮ್ಮ ಉದ್ದೇಶದಿಂದ ನಾವು ಮಾಡ್ತೇವೆ ಅಂತಂದಾಗ ನಾವಲ್ಲಿ ಕೂತಿರಬೇಕು, ಅದು ಮುಗಿಯೋ ತನಕ. ಇಲ್ಲ, ದೇಹದ ಆರೋಗ್ಯದ ಸಮಸ್ಯೆ ಇದೆ, ಎದ್ದು ಮೇಲೆ ಕೂತ್ಕೊಳ್ಳಿ, ಅದನ್ನೆಲ್ಲ ಅಯ್ಯೋ ಏನು ಆಚಾರ ಮುಂದೆ ಕೊಡೋದು, ಓಡೋಗೋದಕ್ಕಿಂತ ಕೂತಿರೋದು ಬೆಟರ್. ಇರಿ ಅಲ್ಲೇ, ಸ್ವಲ್ಪ ಹೊಗೆ ತಿನ್ನಿ, ಪುರೋಹಿತರ ಕಷ್ಟ ಏನು ಅಂತ ಗೊತ್ತಾಗಲಿ. ನಮಗೆ ಬೇರೆದ್ದಕ್ಕೆ 1,00,000 ಖರ್ಚು ಮಾಡಿ ಎದುರುಗಡೆ ಚಪ್ಪರ ಹಾಕಲಿಕ್ಕೆ ಖರ್ಚು ಮಾಡ್ತೇವೆ, 5,000 ಪುರೋಹಿತರಿಗೆ ಯಾಕಾದ್ರೆ ಸಾಮಾನೆಲ್ಲ ಸೇರಿ ಕೊಡಬೇಕು, ಅಷ್ಟೇ ಕೊಡಬೇಕು ಅಂತ ಪ್ರಶ್ನೆ ಬರುತ್ತೆ. ನಮಗೆ ಎಲ್ಲಿ ಒಳ್ಳೆಯದಕ್ಕೆ ಖರ್ಚು ಮಾಡಬೇಕು, ಎಲ್ಲಿ ಬೇಡವಾದ ಯೂಸ್ಲೆಸ್ ಆದ ಖರ್ಚು ಮಾಡಬೇಕು ಅನ್ನೋ ವ್ಯತ್ಯಾಸ ಗೊತ್ತಿಲ್ಲದೆ ನಾವು ನಮ್ಮ ಆಡಂಬರವನ್ನು, ವಿಜೃಂಭಣೆಯನ್ನು ತೋರಿಸಿಕೊಡ್ತೇವೆ. ಶ್ರದ್ಧೆ ಇಲ್ಲದೆ ಇದ್ದರೆ ಮಾಡಿದ ಯಾವ ಕೆಲಸಕ್ಕೂ ಅರ್ಥ ಇಲ್ಲ. ಹಾಗಾಗಿ ನವಗ್ರಹದ ಆರಾಧನೆ ಅಥವಾ ಯಾವುದೇ ಹೋಮಗಳಿದ್ದರೂ ಕೂಡ ಆ ಹೋಮದಿಂದ ತುಂಬ ಅರ್ಥವತ್ತಾದ ಸಾತ್ವಿಕ ಶಕ್ತಿ ಪರಿಸರಕ್ಕೆ ಬೀಳುತ್ತೆ. ಇವತ್ತು ತುಂಬ ಹೊಡ್ಕೋತಾರೆ ಪರಿಸರ ತಜ್ಞರು, ಪರಿಸರ ರಕ್ಷಕರು ಅಂತ. ನೀವು ಮಾಡುವ ಹೋಮದಿಂದ, ಮನೆಯಲ್ಲಿ ಕಟ್ಟಿಗೆ ಉರಿಸುವುದರಿಂದ ಪರಿಸರದಲ್ಲಿ ಇಂಗಾಲದ ಡೈಆಕ್ಸೈಡ್ ಹಾಳಾಗ್ತಾ ಇದೆ, ತುಂಬ ತೊಂದರೆ ಆಗ್ತಾ ಇದೆ. ಇವರು ಕಾರ್ಖಾನೆಗಳಿಗೆ ಪರವಾನಗಿ ಕೊಡುವಾಗ ಯಾರು ಮಾತಾಡೋರಿಲ್ಲ. ಒಂದು ತಪ್ಪಿದೆ ನಮ್ಮಲ್ಲಿ, ಯಜ್ಞ ಮಾಡುವಾಗ ಸ್ವಲ್ಪ ತೊಂದರೆ ಆಗಬಹುದು. ಕಾರಣ ಏನು ಅಂದರೆ, ಒಂದು ಈ ಕಬ್ಬಿಣದ ಪದಾರ್ಥವನ್ನು ಯಜ್ಞಕ್ಕೆ ಬಳಸಿದ್ದು, ಎರಡನೇದ್ದು ಕಟ್ಟಿಗೆಯಲ್ಲಿ ಯಾವ ಕಟ್ಟಿಗೆಯನ್ನು ಬಳಸಬೇಕು ಅಂತ ಅದಕ್ಕೆ ನಿಯಮ ಇದೆ. ಯಾಜ್ಞೀಯ ವೃಕ್ಷಗಳು ಅಂತ ಇದೆ. ಆ ಯಾಜ್ಞೀಯ ವೃಕ್ಷಗಳನ್ನು ನಾವು ಇಟ್ಟಿಗೆಯನ್ನು ಹಾಕಿ, ಮರಳು ಹಾಕಿ, ಅದರ ಮೇಲೆ ಕಟ್ಟಿಗೆಯನ್ನಿಟ್ಟು ನಾವು ಶುದ್ಧ ದನದ ಶುದ್ಧ ತುಪ್ಪವನ್ನು ಹಾಕಿದ್ದು ಹೌದಾದರೆ ಖಂಡಿತ ಅದರಲ್ಲಿ ನಮಗೆ ಸಮಾಜಕ್ಕೆ ಅಂದರೆ ಪರಿಸರಕ್ಕೆ ವ್ಯತಿರಿಕ್ತವಾದ ಕೆಟ್ಟ ಆಮ್ಲಗಳು, ಅಂಗಾರಾಮ್ಲಗಳು ಹುಟ್ಟುವುದು ಸಾಧ್ಯ ಇಲ್ಲ. ನೀವು ಪ್ರಯೋಗ ಮಾಡಿ ನೋಡ್ಬೋದು. 1984 ಭೋಪಾಲ್ ಅನಿಲ ದುರಂತದ ಬಗ್ಗೆ ನೀವು ಸ್ವಲ್ಪ ಆರ್ಟಿಕಲ್ಗಳನ್ನು ಹುಡುಕಿದರೆ ನಿಮಗೆ ಇದಕ್ಕೆ ಬೇಕಾದಷ್ಟು ಉತ್ತರಗಳು ಸಿಗ್ತವೆ. ಒಂದು ಅಗ್ರಹಾರ ಮಧ್ಯದಲ್ಲೇ ಇದ್ದದ್ದು, ಆದರೆ ಅದರ ಸುತ್ತಲಿನ ಪರಿಸರದ ಇಡೀ ವಾತಾವರಣ ವಿಕಿರಣದ ಪ್ರಭಾವಕ್ಕೆ ಒಳಗಾಗಿ ಇಡೀ ಜನ್ರೇಷನ್ ಯಾವ ಅಂಗಾಂಗಗಳು ಸರಿಯಾಗಿ ಬೆಳೆಯದೆ ಮುಂದಿನ ಇಡೀ ಮನೆತನ ತುಂಬ ಅಂಗವಿಕಲಾಂಗ ಪರಿಸ್ಥಿತಿಯಲ್ಲಿ ಹುಟ್ಟಿ ಬೆಳೆದವು. ಆದರೆ ಈ ವಾತಾವರಣದ ಮನೆಯಲ್ಲಿ ಯಾವ ಕೆಡುಕು ಉಂಟಾಗಿರಲಿಲ್ಲ. ಕಾರಣ ಏನು ಅಂತ ನೋಡಿದರೆ, ಆ ಮನೆಯ ಅಗ್ರಹಾರದ ಅಷ್ಟೂ ಮನೆಯಲ್ಲಿ ನಿರಂತರ ಅಗ್ನಿಹೋತ್ರ ನಡೀತಾ ಇತ್ತು. ಆ ಅಗ್ನಿಹೋತ್ರ ಇದನ್ನು ನಾವು ಯಾರೂ ಹೇಳಲಿಲ್ಲ, ಒಬ್ಬ ವಿದೇಶಿಯ ಬಂದು ಪಬ್ಲಿಷ್ ಮಾಡಿದ. ನಮ್ಮವ್ರಿಗೆ ಬೇಕಾಗಿಲ್ಲ, ಇದೇನು ಹೋಮ ಸುಮ್ಮನೆ ಅವರವರಿಗೆ ಹೊಟ್ಟೆಪಾಡಿಗೋಸ್ಕರ ಒಂದಿಷ್ಟು ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಮಾಡಿದ್ದು. ಇವತ್ತು ಹಾಗೆ ಬೈಯೋರಿದ್ದಾರೆ, ಪುರೋಹಿತಶಾಹಿ. ವಸ್ತುತಃ ಈ ಶಬ್ದಕ್ಕೆ ಈ ದೇಶದಲ್ಲಿ ಅರ್ಥವೇ ಇಲ್ಲ. ಅದು ವಿದೇಶದಿಂದ ಬಂದ ಶಬ್ದ, ಆಮದು ಶಬ್ದ. ಪ್ರೀಸ್ಟ್ಗಳು ಮಾಡ್ತಾ ಇರುವ ಅನ್ಯಾಯವನ್ನು ನಮ್ಮ ಪುರೋಹಿತರ ಮೇಲೆ ತುಂಬಿಸಿದರು. ಪುರೋಹಿತ ಅನ್ನುವ ಶಬ್ದಕ್ಕರ್ಥ ಏನು?
ಮುಂದೆ ಬರುವಂತಹ ಅನಾಹುತವನ್ನು ಮೊದಲೇ ತಿಳಿದು ಹಿತವನ್ನು ಬಯಸುವವ, ರಾಷ್ಟ್ರಕ್ಕೆ ಹಿತವನ್ನು, ಕುಲಕ್ಕೆ ಹಿತವನ್ನು, ಮನೆತನಕ್ಕೆ ಹಿತವನ್ನು ಬಯಸುವವ ಅಂತ ಅರ್ಥ. ಅದಕ್ಕೆ ಎಲ್ಲೋ ತಪ್ಪು ಮಾಡೋರು ಇರ್ಬೋದು, ನಾನು ಎಲ್ಲರನ್ನೂ ಸರಿ ಅಥವಾ ಎಲ್ಲರನ್ನೂ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಆ ಶಬ್ದದ ಅರ್ಥ ಇರುವುದು ಹಾಗೆ. ಆ ಶಬ್ದ ಎಷ್ಟು ಅನಿವಾರ್ಯವಿತ್ತು ಅಂದರೆ ಪ್ರತಿಯೊಬ್ಬರ ಮನೆಗೂ ಒಂದು ಕುಲಪುರೋಹಿತ ಅಂತ ಇರ್ತಿದ್ದ. ಇವತ್ತು ಫ್ಯಾಮಿಲಿ ಡಾಕ್ಟರ್ ಇದ್ದ ಹಾಗೆ.